ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡ್ಬೇಕಲ್ಲ, ಅವರು ಕೊಟ್ಟರೆ ತಾನೆ. ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟನ್ನು ಮಾಡಕ್ ಬರಲ್ಲ. ಸರ್, ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ತಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರು ಮಾತುಕತೆಯನ್ನು ಮಾಡಿದಾರೆ ಸರ್? ಅವ್ರಿಗೆ ಬಹಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನಾನೆಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ ಅಲ್ಲಿ, ಏನು ಹೇಳಿ. ಅಲ್ಲ ಸರ್, ಇದು ಹಿಂಗೆ ರಾಜಕೀಯವಾಗಿ ಒಂಥರ ಹೋಗ್ಬಿಡುತ್ತಾ ಅಂತ ಸರ್? ತಾರ್ಕಿಕ ಅಂತ ಕಾಣಲ್ವಾ ಇದು? ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಯಾಕಂದ್ರೆ ನೀವು ತನಿಖೆ ಕೊಡ್ತೀವಿ ಅಂತ ಹೇಳಿದ್ರಿ ಸದನದಲ್ಲಿ. ಅದು ಹೇಳಿದ್ದೀನಿ ನಾನು. ಕಂಪ್ಲೇಂಟ್ ಕೊಡದೆ ನಾನೇನ್ ಮಾಡೋದು ಸರ್? ಇದು ಸದನದಲ್ಲೇ ಹೇಳಿರೋದ್ರ ಅದೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿ ಏನು ಯಾವ ರೀತಿ ಚರ್ಚೆ ಆಗುತ್ತೆ ನೋಡಿ. ಉದ್ದೇಶಪೂರ್ವಕ ಅನ್ನುವಂಥ ಟೀಕೆಗಳೆಲ್ಲ ಆಗ್ತಾ ಇದೆ, ಹೋರಾಟಗಳು ಕೂಡ ಶುರುವಾಗಿದ್ದಾವೆ. ಸರ್ಕಾರ ಬೇಕಂತಲೇ ವಿಳಂಬ ಮಾಡ್ತಾ ಇದೆ ಕೊಡ್ಲಿಕ್ಕೆ ಅನ್ನುವಂತ. ಈಗ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ಮಾಡ್ತಾರೆ. ಸಚಿವರು ಶಾಸಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ, ನಿಮ್ ಗಮನಕ್ಕೂ ಬಂದಿದೆ ಅಂತ ಸರ್? ನಿನ್ನೆ DCM ಖಾಸಗಿ ಚಾನಲ್ ಒಂದು ಹೇಳಿದ್ದಾರೆ ಸರ್, ಸಂವಿಧಾನ ಬದಲಾವಣೆ ಆಗ್ಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ನೋಡ್ಲಿಲ್ಲ. ಎಲ್ಲೂ ನ್ಯೂಸಲ್ಲೆಲ್ಲೂ ಬಂದಂಗಿಲ್ಲ, ಬಂದಿದ್ಯಾ? ಇಲ್ಲ ಸರ್, ರಿಸರ್ವೇಶನ್ ಟು ದಿ ಮೈನಾರಿಟಿ ಮುಂಚೆನೆ ನೀವು ಪ್ರಶ್ನೆ ಕೇಳಬೇಕು. ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿದ್ರೆ ಕೇಳಿ. ಐ ಆಮ್ ನಾಟ್ ಎ ಗವರ್ಮೆಂಟ್ ಸ್ಪೋಕ್ಸ್ಮನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್. ಗೊತ್ತಾಯ್ತಾ? ನಮ್ಮ ಇಲಾಖೆ ವಿಚಾರದ್ದು ಕೇಳಿ, ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದ್ರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ರೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ, ಮುಖ್ಯಮಂತ್ರಿಗಳ ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರೂ ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ.